ಎಲ್ಲರಿಗೂ ನಮಸ್ತೆ. ಒನ್ ಕರ್ನಾಟಕ ಇದು ನಿಮ್ಮ ಸುದ್ದಿ. ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ. ಸರ್ಕಾರಿ ನೌಕರರಿಗೆ ಪಿಂಚಣಿ ಸೌಲಭ್ಯ ಸರ್ಕಾರದ ಒಂದು ಮಹತ್ವದ ಆದೇಶ ಇದೆ. ಏನು ಅಂತ ನೋಡೋದಾದ್ರೆ, ಕರ್ನಾಟಕದ ಸರ್ಕಾರಿ ನೌಕರರು ಹೊಸ ಪಿಂಚಣಿ ಯೋಜನೆ NPS ನ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಏನಿದೆ ಅದನ್ನ ಮರುಜಾರಿಗೊಳಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರೆ ಅದು ನಿಮಗೆಲ್ಲ ಗೊತ್ತಿರೋ ವಿಷಯ. ಈ ಬಾರಿ ಬಜೆಟ್ ನಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿಯಾಗಲಿದೆ ಎಂದು ಸರ್ಕಾರಿ ನೌಕರರು ನಿರೀಕ್ಷೆ ಇಟ್ಕೊಂಡಿದ್ರು. ಒಂದು ಸದನದಲ್ಲೇ ಅದನ್ನ ಮಂಡಿಸ್ತಾರೆ ಅಂತ. ಆದರೆ ನಿರೀಕ್ಷೆ ಹುಸಿಯಾಗಿದ್ದು, ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ತೇವೆ, ಸ್ವಲ್ಪ ತಡವಾದರೂ ಹಳೆ ಪಿಂಚಣಿ ಯೋಜನೆ OPS ಏನಿದೆ ಅದನ್ನ ಮರುಜಾರಿಗೊಳಿಸ್ತೀವಿ ಅಂತ ಸರ್ಕಾರ ತಿಳಿಸಿದೆ. ಈ ಒಂದು ಹಳೆ ಪಿಂಚಣಿ ಒಂದು ಯೋಜನೆ ಏನಿದೆ ಆ ಮರುಜಾರಿ ಒಂದ್ ಕಡೆ ಆದ್ರೆ, ಇತ್ತ ನಿವೃತ್ತಿ ಹೊಂದುವ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿ ಸೌಲಭ್ಯ ಕುರಿತು ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಖಜಾನೆ 2 ತಂತ್ರಾಂಶದ ಮುಖಾಂತರ ಒಂದು ಪಾಲಕರಿಗೆ ಬರ್ತಾರೆ, ಆ ಪಾಲಕರಿಗೆ ವಯೋನಿವೃತ್ತಿ ಅಥವಾ ಸ್ವಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿ ಅರ್ಜಿಗಳನ್ನು ಸಲ್ಲಿಸುವ ಪ್ರಕ್ರಿಯೆಯನ್ನು ಅನುಷ್ಠಾನಗೊಳಿಸುವ ಕುರಿತು ರಾಜ್ಯ ಸರ್ಕಾರವು ಒಂದು ಮಹತ್ವದ ಆದೇಶ ಹೊರಡಿಸಿದೆ. ಅಂದ್ರೆ ಯಾರೆಲ್ಲ ರಿಟೈರ್ಡ್ ಆಗ್ತಿದ್ದಾರೆ, ವಯೋನಿವೃತ್ತಿ ಅಂದ್ರೆ ಈಗ 60 ವರ್ಷ ಆದ್ಮೇಲೆ ಯಾರಿಗೆಲ್ಲ ರಿಟೈರ್ಡ್ ಆಗ್ತಿದೆ, ಸೊ ಅಥವಾ ಸ್ವಇಚ್ಛಾ ಅಂದ್ರೆ VRS ತಗೊಂತಾರಲ್ಲ ಅವ್ರಿಗೆ ಒಂದು ಇದು ಅಪ್ಲಿಕೇಬಲ್ ಆಗುತ್ತೆ. ಇನ್ನು ಆದೇಶದಲ್ಲಿ ಏನಿದೆ, ಓದಲಾದ ಅಂದ್ರೆ ಆದೇಶದಲ್ಲಿ ಪಿಂಚಣಿ ಪ್ರಸ್ತಾವನೆಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಹಾಲೇಖಪಾಲರಿಗೆ ಸಲ್ಲಿಸಲು ಸೂಚಿಸಲಾಗಿದೆ. ಅಂದ್ರೆ ಇನ್ನ ಆದೇಶ 2 ಅಂದ್ರೆ ಆದೇಶದಲ್ಲಿ ಕರ್ನಾಟಕ ರಾಜ್ಯ ಪಿಂಚಣಿ ಸಾರ್ವಜನಿಕ ಕ್ಷೇತ್ರ ಬ್ಯಾಂಕ್ಗಳ ಮೂಲಕ ಪಾವತಿ ಮಾಡುವ ಪ್ರಕ್ರಿಯೆ ಮತ್ತು ಅನುಸರಿಸಬೇಕಾದ ಕ್ರಮಗಳನ್ನ ನೀಡಲಾಗಿದೆ. ಓಕೆನಾ. ಇನ್ನು ಆದೇಶ 3 ಏನಿರುತ್ತೆ ಅಂದ್ರೆ, CPPC ಹೊಂದಿರುವ ಸಾರ್ವಜನಿಕ ಕ್ಷೇತ್ರ ಬ್ಯಾಂಕ್ಗಳೊಂದಿಗೆ ಅನುಕಲನ ಮುಖಾಂತರ ಖಜಾನೆ 2ರಲ್ಲಿ ಪಿಂಚಣಿ ದತ್ತಾಂಶ ಅಂದ್ರೆ ಲೆಕ್ಕ ಸಮನ್ವಯವನ್ನು ಆನ್ಲೈನ್ ಅಲ್ಲಿ ನಿರ್ವಹಿಸುವ ಉದ್ದೇಶದಿಂದ ಅರ್ಹ ರಾಜ್ಯ ಪಿಂಚಣಿ ನೌಕರರಿಗೆ ಆದೇಶದಲ್ಲಿ ನೀಡಿರುವ ಬ್ಯಾಂಕುಗಳ ಮುಖಾಂತರ ಪಾವತಿ ಮಾಡಲು ಅಭಿಮತವನ್ನು ನೀಡಬಹುದಾಗಿದೆ. ಇದು 2ನೇ ಒಂದು ಆದೇಶದಲ್ಲಿ ಮೆನ್ಷನ್ ಮಾಡಿರೋದು. ಏನಂದ್ರೆ ಯಾವೆಲ್ಲ ಒಂದು ಬ್ಯಾಂಕ್ಗಳು ಇದೆ, ಅವರು ಒಂದು ಆದೇಶದಲ್ಲಿ ನೀಡುವ ಬ್ಯಾಂಕ್ ಇದೆ, ಅದರ ಮುಖಾಂತರ ಒಂದು ಪಾವತಿ ಮಾಡೋದಕ್ಕೆ ಅಭಿಮತ ನೀಡಬಹುದಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು 4 ಪಾಯಿಂಟ್ ಅಲ್ಲಿ ಏನಿದೆ ಅಂದ್ರೆ, ಇಲಾಖೆಯ ಕಡತದಲ್ಲಿ ಅಂದ್ರೆ ಒಂದು ಡಾಕ್ಯುಮೆಂಟ್ ಅಲ್ಲಿ KCSR ನಿಯಮ 326 ಮತ್ತು 332C ಅನ್ವಯ ನಿವೃತ್ತಿ ಅಥವಾ ಸ್ವಇಚ್ಛಾ ನಿವೃತ್ತಿ ಅಂದ್ರೆ VRS ಅಥವಾ ರಿಟೈರ್ಮೆಂಟ್ ಏನಿದೆ ಹೊಂದುವ ನೌಕರರ ಪಿಂಚಣಿ ಅರ್ಜಿಗಳನ್ನು ಅವರು ನಿವೃತ್ತಿ ಹೊಂದುವ 3 ತಿಂಗಳ ಮುಂಚಿತವಾಗಿ ಮಹಾಲೇಖಪಾಲರಿಗೆ ಸಲ್ಲಿಸುವುದು ಎಂದು ಇರುತ್ತದೆ. ಮೊದಲನೇ ಏನಾಗೋದು, ಯಾವಾಗ ರಿಟೈರ್ಡ್ ಆಗ್ತಾರೆ ಅಥವಾ ಯಾವಾಗ VRS ತಗೊಂತಾರೆ ಅವಾಗ ಅವರು ಸಬ್ಮಿಟ್ ಮಾಡ್ತಿದ್ರು. ಇವಾಗ ಏನ್ ಹೇಳಿದರೆ 3 ತಿಂಗಳ ಮುಂಚಿತವಾಗಿ ಅದನ್ನ ಸಬ್ಮಿಟ್ ಮಾಡಬೇಕು. ಹಾಗೂ KCSR ನಿಯಮ 327 ಒಂದರ ಅನ್ವಯ ಎಲ್ಲಾ ಪತ್ರಾಂಕಿತ ಅಧಿಕಾರಿಗಳ ಪಿಂಚಣಿ ಪತ್ರಗಳನ್ನು ನಮೂನೆ 7ರಲ್ಲಿ 1 ವರ್ಷ ಮುಂಚಿತವಾಗಿ ಮಹಾಲೇಖಪಾಲರಿಗೆ ಸಲ್ಲಿಸಬೇಕಿರುತ್ತದೆ. ಓಕೆನಾ. ಅದು ಆಫೀಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಇನ್ನು ಪ್ರಸ್ತುತ ಖಜಾನೆ 2 ಮತ್ತು ಅಕೌಂಟೆಂಟ್ ಜನರಲ್ ತಂತ್ರಾಂಶದ ನಡುವಿನ ಅನುಕಲನದ ಪ್ರಯೋಗಾತ್ಮಕ ಹಂತ ಪೂರ್ಣಗೊಂಡಿರುವುದರಿಂದ ಪ್ರಾಯೋಗಿಕವಾಗಿ ಜನವರಿ 25ರಿಂದ ಮಾರ್ಚ್ 2025ರವರೆಗೆ 3 ತಿಂಗಳ ಕಾಲ ರಾಜ್ಯದ ಎಲ್ಲಾ ಹಣ ಸೆಳೆಯುವ ಮತ್ತು ಒಂದು ಬಟವಾಡ ಏನಿದೆ ಅಂದ್ರೆ ಸ್ಯಾಲರಿ ಒಂದು ಪೇಮೆಂಟ್ ಪಾರ್ಟ್ ಏನಿದೆ, ಅಧಿಕಾರಿಗಳ ಅಂದ್ರೆ DDO ವಯೋನಿವೃತ್ತಿ ಅಥವಾ ಸ್ವಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿ ಅರ್ಜಿಗಳನ್ನು ಆನ್ಲೈನ್ ಮತ್ತು ಭೌತಿಕವಾಗಿ ಮಹಾಲೇಖಪಾಲರಿಗೆ ಸಲ್ಲಿಸುವುದನ್ನು ಅನುಷ್ಠಾನಗೊಳಿಸಲು ಆದೇಶ ಹೊರಡಿಸಿರುವಂತೆ ಖಜಾನೆ ಆಯುಕ್ತರು ಕೋರಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಗಂಡಂತೆ ಆದೇಶಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಬಹುದು ನೀವು. ಸರ್ಕಾರಿ ಆದೇಶ ಸಂಖ್ಯೆ AEPN 39/2025 ಬೆಂಗಳೂರು ದಿನಾಂಕ 14/3/2025 ಖಜಾನೆ 2ರ ತಂತ್ರಾಂಶದ ಮುಖಾಂತರ ಪ್ರಾಯೋಗಿಕವಾಗಿ ಏಪ್ರಿಲ್ 2025ರಿಂದ 3 ತಿಂಗಳ ಕಾಲ ರಾಜ್ಯದ ಎಲ್ಲಾ ಹಣ ಸೆಳೆಯುವ ಮತ್ತು ಬಟವಾಡೆ ಅಧಿಕಾರಿಗಳು, ಓಕೆನಾ, ಅಂದ್ರೆ DDO ಯಾರು ಬರ್ತಾರೆ ಅವರು ವಯೋನಿವೃತ್ತಿ ಅಥವಾ ಸ್ವಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿಗೆ ಸಂಬಂಧಿಸಿದ ಅರ್ಜಿಗಳನ್ನು ಆನ್ಲೈನ್ ಅಲ್ಲಿ ದಾಖಲಿಸಿ ಮಂಜೂರು ಮಾಡುವುದು ಮತ್ತು ಭೌತಿಕವಾಗಿ ಸಿದ್ಧಪಡಿಸಿರುವ ಅರ್ಜಿ ಹಾಗೂ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಮಹಾಲೇಖಪಾಲರಿಗೆ ನಿಯಮಾನುಸಾರ ಸಲ್ಲಿಸಬೇಕೆಂದು ಆದೇಶಿಸಿದೆ. ಅಂದ್ರೆ ಇದು ಅವರು ಯಾವ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅವರು ಇದಕ್ಕೆ ಮಹಾಲೇಖಪಾಲಕರಿಗೆ ಅವರಿಗೂ ಸಬ್ಮಿಟ್ ಮಾಡಬೇಕಾಗುತ್ತೆ ಥ್ರೂ ಆನ್ಲೈನ್ ಮತ್ತೆ ಆಫ್ಲೈನ್ ಅಂದ್ರೆ ಭೌತಿಕವಾಗಿ ಫಿಸಿಕಲ್ ಡಾಕ್ಯುಮೆಂಟ್ಸ್. ಈ ಮೇಲಿನ ಪ್ರಾಯೋಗಿಕ ಹಂತ ಯಶಸ್ವಿಯಾದಲ್ಲಿ ಖಜಾನೆ 2ರ ತಂತ್ರಾಂಶದ ಮುಖಾಂತರ ಪಿಂಚಣಿ ಅರ್ಜಿಗಳನ್ನು ಮಹಾಲೇಖಪಾಲರಿಗೆ ಸಲ್ಲಿಸಲು ಮುಂದುವರೆಸುವುದು. ಖಜಾನೆ 2ರ ತಂತ್ರಾಂಶದ ಮುಖಾಂತರ ವಯೋನಿವೃತ್ತಿ ಅಥವಾ ಸ್ವಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿ ಅರ್ಜಿಗಳನ್ನು ಸಿದ್ಧಪಡಿಸುವ ಪ್ರಕ್ರಿಯೆಯಲ್ಲಿ ವಿವಿಧ ಪಾತ್ರಧಾರಿಗಳು ಅನುಸರಿಸಬೇಕಾದ ಕ್ರಮಗಳನ್ನು ಈ ಆದೇಶದಲ್ಲಿ ಅನುಬಂಧದಲ್ಲಿ ಲಗತ್ತಿಸಿದೆ ಅಂತ ತಿಳಿಸಿದ್ದಾರೆ.
ಸೊ ಇಷ್ಟು ಗೊತ್ತಾಯ್ತಾರೆ ನಿಮಗೆ. ಒಂದು ನೀವೇನಾದ್ರೂ ರಿಟೈರ್ಮೆಂಟ್ ಆಗ್ತಿದೆ ಅಂದ್ರೆ 3 ತಿಂಗಳ ಮುಂಚೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಭೌತಿಕವಾಗಿ ಮತ್ತೆ ಆನ್ಲೈನ್ ಅಲ್ಲಿ ನೀವು ಥ್ರೂ ನಿಮ್ಮ ಯಾವ ಡಿಪಾರ್ಟ್ಮೆಂಟ್ ಇಂದ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಓಕೆನಾ. ಸೊ ಇದಕ್ಕೆ ಅವರು ಆಫೀಸರ್ಸ್ ಕೂಡ ಅವರು ಅದನ್ನು ನೋಡ್ಕೊಳ್ತಾರೆ. ಓಕೆ, ಇದು ಒಂದು ಲೇಟೆಸ್ಟ್ ಮಾಹಿತಿ ಏನಂದ್ರೆ ಫ್ಯೂಚರ್ ಅಲ್ಲಿ ಕಂಪ್ಲೀಟ್ ಆನ್ಲೈನ್ ಪ್ರೋಸೆಸ್ ಮಾಡೋ ಒಂದು ನಿರ್ಧಾರ ಕೂಡ ಸರ್ಕಾರದ್ದು ಆಗಿದೆ. ಓಕೆನಾ, ಇದನ್ನೆಲ್ಲ ನೋಡ್ತಾ ಇದ್ರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿ ಒಂದು ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.